ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವಿನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾರಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿರು ಅವರು ದಿಶಾನ ಹೇಗಾದರೂ ಮಾಡಿ ಕಾಡಿಸ್ಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ನೈಟ್ಗೆ ಅವರು ರೆಡಿ ಮಾಡಿಕೊಂಡು ಎಲ್ಲ ಹೂಗಳನ್ನು ಕೂಡ ಅರೇಂಜ್ಮೆಂಟ್ ಮಾಡ್ತಾನೆ ಇರ್ತಾರೆ. ಇದನ್ನ ನೋಡಿ ದಿಶಾಗೆ ತುಂಬಾ ಶಾಕ್ ಆಗುತ್ತೆ. ದಿಶಾ ಅವರು ಚಿರು ಅವ್ರ ಹತ್ರ ಕೇಳ್ತಾರೆ, ಏನು ಚಿರಾಗ್ ಅವರೇ ಈ ರೀತಿ ನೀವು ವರ್ತನೆ ಚೇಂಜ್ ಆಗಿದೆಯಲ್ಲ, ಯಾಕೆ ಹೀಗೆ ನಡ್ಕೊಳ್ತಾ ಇದ್ದೀರಾ, ಇದು ಅತಿರೇಕ ಆಗಲಿಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಚಿರು ಹೇಳ್ತಾರೆ, ಏನು ದೀಪ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾರೆ. ಏನು ಮತ್ತೆ ದೀಪ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಅಂದ್ಬಿಟ್ಟು ದಿಶಾ ಕೇಳಿದಾಗ, ಹೌದು ನಾನು ದೀಪನ ಮರ್ತಿಲ್ಲ, ಬಟ್ ಅದೇ ರೀತಿ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಇದನ್ನು ಕೇಳಿದ ತಕ್ಷಣ ತುಂಬಾ ಶಾಕ್ ಆಗ್ತಾರೆ ದಿಶಾ ಅವರು. ಏನು ಈ ರೀತಿ ಹೇಳ್ತಾ ಇದ್ದೀರಲ್ಲ, ಅಲ್ಲ ನೀವು ದೀಪನ ಮರ್ತಿಲ್ಲ ಅಂತ ಕೂಡ ಹೇಳ್ತೀರಾ, ದೀಪನ ತುಂಬಾ ಇಷ್ಟಪಡ್ತೀರಾ ಅಂತಲೂ ಕೂಡ ಹೇಳ್ತಾ ಇದ್ದೀರಾ, ಆದರೆ ಇವಾಗ ನನ್ನನ್ನು ಇಷ್ಟಪಡ್ತಾ ಇದ್ದೀರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಚಿರಾಗ್ ಹೇಳ್ತಾರೆ, ನೋಡಿ ದಿಶಾ ಅವರೇ, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ದೀಪ ನನ್ನ ಮನಸ್ಸಲ್ಲಿ ಯಾವತ್ತಿಗೂ ಕೂಡ ಹಚ್ಚ ಹಸಿರಾಗಿರ್ತಾರೆ. ಆದರೆ ನಾನು ಹೇಳ್ತಾ ಇರೋದೇನು ಅಂತಂದರೆ, ನೀವು ಕೂಡ ನನ್ನನ್ನು ನಂಬಿ ಬಂದಿದ್ದೀರಲ್ವ, ಅವ್ರ ದೀಪ ಯಾವತ್ತಿಗೂ ಬರೋದಿಲ್ಲ ಅಂತ ನನಗೆ ಅರ್ಥ ಆಗಿದೆ. ಆದರೆ ನಾನು ಅವ್ರ ಮುಖಾಂತರ ನಿಮ್ಮನ್ನು ಕೂಡ ಪ್ರೀತಿ ಮಾಡೋ ತಪ್ಪೇನಿದೆ, ಅದಕ್ಕೆ ನಾನು ಈ ರೀತಿಯೆಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವಿಬ್ಬರು ಕೂಡ ಒಬ್ಬರನ್ನೊಬ್ಬರು ಸೇರೋ ದಿನ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ದಿಶಾ ಅವರು ತುಂಬಾ ನಾಚ್ಕೊಳ್ತಾ ಇರ್ತಾರೆ. ಯಾಕೆ ಹೀಗೆ ನೆಟ್ಕೊಳ್ತಾ ಇದ್ದೀರಾ ನೀವು, ಇನ್ನೂ ಕೂಡ ಅದಕ್ಕೆ ಸಮಯ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೌದು ಸಮಯ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ತುಂಬ ದಿನಗಳಿಂದನೂ ಕೂಡ ನೀವು ನನ್ನ ಮೇಲೆ ಬೀಳ್ತಾನೆ ಇದ್ದೀರಾ. ಆದರೆ ಇದು ಯಾವುದಕ್ಕೂ ಕೂಡ ಅವಕಾಶ ನಾನು ಮಾಡಿಕೊಟ್ಟಿರಲಿಲ್ಲ. ಇನ್ನು ಮುಂದೆ ನಾನು ಆ ರೀತಿ ಸುಮ್ಮನೆ ಇರೋದಿಲ್ಲ, ನಾವು ನೀವು ಮತ್ತೆ ಸೇರೋ ದಿನ ಬಂದೇ ಬಿಟ್ಟಿದೆ ಅಂತ ಅಂದ್ಬಿಟ್ಟು ಮತ್ತೆ ನಗ್ತಾ ಹೇಳ್ತಾ ಇರ್ತಾರೆ. ದೀಪಾಗೆ ತುಂಬಾ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಯಾಕೆ ಹೀಗೆ ನೆಡ್ಕೊಳ್ತಾ ಇದ್ದಾರೆ, ಅಕಸ್ಮಾತ್ ಏನಾದರೂ ಇವರು ನನ್ನನ್ನು ಈ ರೀತಿ ಒಪ್ಕೊಂಡಿದ್ದಾರೆ ಅಂತ ಅಂದರೆ ನಾನು ಏನು ಇಂಪ್ರೆಸ್ ಮಾಡಿರ್ಬೋದು, ಹಾಗೆ ನನಗೆ ಈ ರೀತಿ ಹೇಳ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ತುಂಬಾ ನೋವು ಮಾಡ್ಕೊಳ್ತಾ ಇರ್ತಾರೆ. ದೀಪನ ಅಕಸ್ಮಾತ್ ಏನಾದರೂ ಇವ್ರು ಮರ್ತಿರ್ಬೋದಾ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಆದರೆ ಮತ್ತೆ ಚಿರಾಗ್ ಹೇಳ್ತಾರೆ, ನೋಡಿ ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ ನೀವು, ಯಾಕೆ ಹೀಗೆ ಹಿಂದೇಟಾಗ್ತಾ ಇದ್ದೀರಾ, ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ, ನೀವೇ ನನ್ನ ಮೇಲೆ ಬೀಳ್ತಾ ಇದ್ರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೌದು ಚಿರಾಗ್ ಅವರೇ, ನಿನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ ಇದೆ, ಆದರೆ ಇವಾಗ ಅದಕ್ಕೆಲ್ಲನೂ ಕೂಡ ನಾನು ರೆಡಿಯಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆಲ್ಲ ಅಂತ ಅಂದರೆ ಏನು ಅಂತ ಅಂದ್ಬಿಟ್ಟು ಮುಖದ ಹತ್ರ ಹೋಗಿ ಕೇಳ್ತಿದ್ದಾಗ ತುಂಬಾ ಮುಜುಗರಕ್ಕೆ ಈಡಾಗ್ತಾ ಇರ್ತಾರೆ ದೀಪ ಅವರು. ಆದರೆ ಮತ್ತೆ ದೀಪ ಯೋಚನೆ ಮಾಡ್ತಾರೆ, ನಾನು ಯಾವತ್ತಿಗೂ ಕೂಡ ಮೇಕಪ್ ಹಾಕ್ಕೊಂಡು ಇದೇ ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ನಾನು ಯಾವತ್ತಿಗೂ ಕೂಡ ದೀಪ ಆಗಿ ಇರಲೇಬೇಕು, ಹೇಗಾದರೂ ಮಾಡಿ ಇವ್ರಿಗೆ ಸತ್ಯ ಹೇಳಬೇಕು ಅಂತ ಅಂದ್ಬಿಟ್ಟು ದೀಪ ಯೋಚನೆ ಮಾಡ್ತಿದ್ದಾಗ ಚಿರಾಗ್ ಅವರು, ಇವತ್ತಿಬ್ಬರು ಕೂಡ ಒಂದೇ ಬೆಡ್ ಮೇಲೆ ಒಂದೇ ಕಡೆ ಮಲಗೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲ ಚಿರಾಗ್ ಅವರು, ಇವತ್ತು ಅದು ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಮತ್ತೆ ಚಿರಾಗ್ ಹೇಳ್ತಾರೆ, ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದೀರಾ ನೀವು, ನನ್ನಿಂದ ದೂರ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ಮೇಲೆ ನನಗೆ ತುಂಬಾ ಜಾಸ್ತಿ ಪ್ರೀತಿಯಾಗಿದೆ ಕಣ್ರಿ, ಯಾಕ್ರಿ ಹೀಗೆ ಆಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ದೀಪ, ಸರಿ ಆಯಿತು ಇವತ್ತು ಇಲ್ಲೇ ಮಲಗ್ತೀನಿ ಬಿಡಿ, ಕೆಳಗಡೆ ಮಲ್ಕೋತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಮತ್ತೆ ಚಿರಾಗ್ ಹೇಳ್ತಾರೆ, ನೋಡಿ ನೀವು ಕೆಳಗಡೆ ಮಲಗೋದಾದರೆ ಏನಾದರೂ ಅನಾಹುತ ಆದರೆ ನನ್ನ ಮೇಲೆ ಜವಾಬ್ದಾರಿ ಇಲ್ಲ, ಯಾಕೆ ಅಂತ ಅಂದರೆ ನಾನು ನಿಮ್ಮನ್ನು ಮುಟ್ಟೋದಿಲ್ಲ ಅಂತ ಹೇಳಿದ್ದೀನಲ್ವ, ನೀವು ನನ್ನ ಪಕ್ಕನೇ ಕೂಡ ಮಲಗಬೇಕು ಅಂತ ಅಂದ್ಬಿಟ್ಟು ಹೇಳಿ ಚಿರಾಗ್ ಹೇಳ್ತಾರೆ, ಆಯಿತು ಬಿಡಿ ನೀವು ಹೇಳ್ದಾಗೆ ನಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ದೀಪ ಕೂಡ ಹೇಳಿ ಒಪ್ಕೊತಾರೆ. ಆದರೆ ಚಿರಾಗ್ ಅವರು ದೀಪನ ಕಾಡಿಸ್ತಾ ಇರ್ತಾರೆ. ಇಬ್ಬರು ಒಬ್ರನ್ನೊಬ್ಬರು ತುಂಬಾ ನೋಡ್ಕೊತಾ ಇರ್ತಾರೆ. ಪ್ರೀತಿನ ಕೂಡ ಅವರು ಅದನ್ನು ತೋರಿಸ್ಕೊಳ್ತಾ ಇರ್ತಾರೆ. ಇದನ್ನು ನೋಡಿ ತುಂಬಾ ಶಾಕ್ ಆಗ್ತಾ ಇರ್ತಾರೆ ಸೌಂದರ್ಯ ಅನ್ಕೊತಾ ಇರ್ತಾರೆ, ಯಾಕೆ ಇವತ್ತು ಒಂದೇ ರೂಮ್ನಲ್ಲಿ ಇಬ್ಬರು ಕೂಡ ಜೊತೆಯಲ್ಲೇ ಮಲಗಿದಾರಲ್ಲ ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾನೆ ಇರ್ತಾರೆ. ಚಿರಾಗ್ ಅನ್ಕೊತಾ ಇರ್ತಾರೆ, ಅಲ್ಲ ದೀಪ ಅವರೇ, ಇಷ್ಟು ನಾನು ನಿಮ್ಮನ್ನು ಸತಾಯಿಸಿದ್ರು ಕೂಡ ನೀವು ಏನಕ್ಕೆ ಸತ್ಯ ಹೇಳೋದಕ್ಕೆ ಒಪ್ಕೊಳ್ತಾನೆ ಇಲ್ವಲ್ಲ, ಇಲ್ಲ ಇನ್ನು ಮುಂದೆ ನಾನು ಪ್ರೀತಿಯಿಂದನೇ ನಿಮ್ಮನ್ನು ಗೆಲ್ತೀನಿ, ಪ್ರೀತಿಯಿಂದನೇ ನಾನು ನಿಮ್ಮ ಹತ್ರ ಸತ್ಯ ಏನು ಅಂತ ಹೊರಗೆ ಬರೋ ಹಾಗೆ ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಶಪಥ ಮಾಡ್ತಾರೆ. ಈ ಕಡೆ ದೀಪ, ಇಲ್ಲ ನಾನು ಇದನ್ನೆಲ್ಲರೂ ಕೂಡ ಮುಚ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಹಸ್ಬೆಂಡ್ ಇವಾಗ ತುಂಬಾ ಚೇಂಜ್ ಆಗಿದ್ದಾರೆ, ಅವರು ದಿಶಾನ ಕೂಡ ಒಪ್ಕೊಳ್ತಾ ಇದ್ದಾರೆ, ದಿಶಾನ ಒಪ್ಕೊಂಡ್ಬಿಟ್ರೆ ಅವರು ದೀಪನ ಮರ್ತೇ ಬಿಡ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಟೆನ್ಷನ್ ಆಗಿರ್ತಾರೆ. ದೀಪ ಆಗಿ ನಾನು ಅವ್ರ ಮುಂದೆ ಇರಬೇಕು ಅಷ್ಟೇ ನನ್ನ ಉದ್ದೇಶ ಅಷ್ಟೇ, ಆದರೆ ಸೌಂದರ್ಯ ಮುಖವಾಡನ್ನು ನಾನು ಕಳತ್ಲೇಬೇಕು, ಅದು ಅಲ್ಲದೆ ಈ ಮನೆಗೆ ಮಗು ಬರೋದಕ್ಕೆ ಬಿಡಲ್ಲ ಅಂತ ಕೂಡ ಹೇಳಿದ್ದಾರೆ. ನಾನು ಹಸ್ಬೆಂಡು ಪ್ರೀತಿಯಿಂದ ಒಂದು ಮಗುನ ಮಾಡಿಕೊಂಡು ಈ ಮನೆಗೆ ನಾನು ಕೊಡಲೇಬೇಕು ಅಂತ ಅಂದ್ಬಿಟ್ಟು ದೀಪ ಕೂಡ ಶಪಥ ಮಾಡ್ಕೊತಾರೆ. ಸೌಂದರ್ಯಗೆ ಇಬ್ಬರು ಕೂಡ ಒಟ್ಟಿಗೆ ಮಲಗಿದ್ದಾರೆ. ಅದು ಅಲ್ಲದೆ ಬೆಳಗ್ಗೆ ಆದ್ರೂ ಕೂಡ ಬೇಗ ಕೂಡ ಎದ್ದಿರೋದೇ ಇಲ್ಲ. ಚಿರಾಗ್ ಅವರು ಯಾವಾಗಲೂ ಕೂಡ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗ್ತಾ ಇರೋವಂಥ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು. ಆದರೆ ಈ ಕಡೆ ಚಿಕ್ಕಪ್ಪ ಎಷ್ಟು ವೆಯ್ಟ್ ಮಾಡ್ತಾ ಇರ್ತಾರೆ, ಇನ್ನೂ ಕೂಡ ಬಂದಿರೋದಿಲ್ಲ. ಚಿರಾಗ್ ಬಂದಿದ್ದು ಎಕ್ಸ್ಪೆಕ್ಟೇಷನ್ ನೋಡ್ತಾ ಇದ್ದಾರೆ, ಅವರಿಬ್ಬರು ನಡುವೆ ಏನೋ ನಡೆದಿರ್ಬೋದು, ಬಟ್ ಏನಾದರೂ ಈ ಮನೆಯಲ್ಲಿ ತೊಟ್ಲು ಕಟ್ಟೋ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಏನೋ ಗೊತ್ತಿಲ್ವಲ್ಲ, ಇನ್ನು ಮುಂದೆ ನಾನು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಅಂದ್ಬಿಟ್ಟು ಸೌಂದರ್ಯ ತುಂಬಾ ಮುಖನ ಚೇಂಜ್ ಮಾಡ್ಕೊಂಡಿರ್ತಾರೆ. ಈ ಕಡೆ ದೀಪ ಕೂಡ ಬರ್ತಾರೆ. ದೀಪ ಮುಖನೂ ಕೂಡ ತುಂಬಾ ಚೇಂಜ್ ಆಗಿರುತ್ತೆ. ಸೌಂದರ್ಯಗೆ ಅನಿಸುತ್ತೆ, ಇಲ್ಲ ಏನೋ ಒಂದು ಆಗಿದೆ, ಅನಾಹುತ ಮಾಡಿದ್ದಾರೆ ಇವರು,
ನಾನು ಇವರಿಬ್ಬರನ್ನ ಸೇರೋದಕ್ಕೆ ಬಿಡಲೇಬಾರ್ದು ಅಂತ ಅಂದ್ಬಿಟ್ಟು ಸೌಂದರ್ಯ ಕೂಡ ಅನ್ಕೊತಾ ಇರ್ತಾರೆ. ಈ ಕಡೆ ಕನಿಕಾ ಕೂಡ ಹೇಗಾದರೂ ಮಾಡಿ ನಾನು ನರಸಿಂಹನ ಒಲಿಸ್ಕೊಳ್ಳೇಬೇಕು, ನಾನು ಈ ಮನೆಯಲ್ಲಿ ಪೂಜೆ ಪುನಸ್ಕಾರ ಹಾಗೆ ಎಲ್ಲ ಕೆಲಸಗಳನ್ನು ಕೂಡ ಸಲೀಸಾಗಿ ಮಾಡಬೇಕು. ಆ ಸಂಜನಾ ಹೇಗಿದ್ದರೂ ಕೂಡ ನರಸಿಂಹನ ಜೊತೆ ಚೆನ್ನಾಗಿಲ್ಲ, ಜಗಳ ಆಡ್ಕೊತಾರೆ, ಕಚ್ಚಾಡ್ತಾ ಇರ್ತಾರೆ, ಹೇಗಾದರೂ ಮಾಡಿ ನಾನು ದೂರ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಈ ವಿಷಯ ಎಲ್ಲನೂ ಕೂಡ ಹೊಸಲಾಗಿ ಗೊತ್ತಾಗ್ತಾ ಇರುತ್ತೆ. ಯಾಕೆ ಅಂತ ಅಂದರೆ ಪಾಠ ಹೇಳ್ಕೊಡೋ ನೆಪದಲ್ಲಿ ನರಸಿಂಹನಿಗೆ ಹತ್ರ ಆಗ್ತಾ ಇರೋದು, ಹೊಸಲ ಕಣ್ಣಿಗೆ ಬಿದ್ದಿರುತ್ತೆ, ಕೈ ಮೇಲೆ ಕೈ ಇಟ್ಟಿರೋದು, ಹಾಗೆ ಅವ್ರ ಭುಜದ ಮೇಲೆ ಕೈ ಹಾಕ್ತಾ ಇರೋದು, ಈ ಎಲ್ಲ ವರ್ತನೆಯೂ ಕೂಡ ನೋಡಿ ಹೊಸಲಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಲ್ಲ ಟೀಚರ್ ಅಂತ ಒಂದು ಹೆಸರು ಹೇಳ್ಕೊಂಡು ಬಂದು ಈ ರೀತಿ ನಡ್ಕೊಳ್ತಾ ಇದ್ದಾಳಲ್ಲ, ನರಸಿಂಹನ ಕಂಡ್ರೆ ಏನಾದರೂ ಬೇರೆ ಏನಾದರೂ ಭಾವನೆ ಇರ್ಬೋದಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಬೇಕು ಅಂತಲೇ ನೀರು ಚೆಲ್ಲಿ ಅವರು ಕನಿಕನ ಹೊರಗಡೆ ತಳ್ಳೇ ಬಿಡ್ತಾರೆ. ಈ ಕಡೆ ಕನಿಕಾಗೆ ಬೇಜಾರಾಗ್ತಾ ಇರುತ್ತೆ, ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ನಾನು ನರಸಿಂಹನ ಜೊತೆ ಸೇರೋಣ ಅಂತ ಬಂದರೆ ಈ ರೀತಿ ಮಾಡಿಬಿಟ್ರಲ್ಲ ಅಂತ ಅಂದ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಸಂಜನಾ ಕೂಡ ಹತ್ರ ಆಗೋದಕ್ಕೆ ಅಂತ ಅಂದ್ಬಿಟ್ಟು ನರಸಿಂಹನ ಜೊತೆನೇ ಮಲಗೋದಕ್ಕೆ ಅಂತ ಕೂಡ ಹೋದಾಗಾದರೆ ನರಸಿಂಹ ಇಲ್ಲ, ಇವಾಗ ನಾನು ಓದೋದಿಲ್ಲ, ನನಗೆ ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿ ಸಂಜನನ ಹೊರಗಡೆ ಕಳಿಸೇ ಬಿಡ್ತಾರೆ. ಆದರೆ ಕನ್ನಿಕಾ ಪಿತೂರಿ ಮಾತ್ರ ಹೊಸಲಾಗೆ ಗೊತ್ತಾಗಿರುತ್ತೆ. ಹೊಸಲ ಎಲ್ಲರ ಮುಂದೆ ಏನಾದರೂ ಕನ್ನಿಕಾ ಪಿತೂರಿ ಮಾಡಿರೋ ಅಂಥದ್ದನ್ನ ಎಲ್ಲರಿಗೂ ಕೂಡ ಹೇಳ್ತಾರೆ. ಇಲ್ಲ ಅಂತ ಅಂದರೆ ಜೈರಾಮ್ಗೂ ಕೂಡ ಈ ವಿಷಯ ಹೇಳಿ ಕನ್ನಿಕಾನ ಈ ಮನೆಯಿಂದ ದೂರ ಮಾಡ್ತಾರ. ಮುಂದಿನ ಸಂಚಿಕೆಯಲ್ಲಿ ನೋಡಬೇಕು. ಹಾಗೆ ಸಾನ್ವಿ ಪುಟ್ಟನ ನಾನು ಹೇಗಾದರೂ ಮಾಡಿ ಹುಷಾರು ಮಾಡಬೇಕು, ಅವರ ಆರೋಗ್ಯದ ದೃಷ್ಟಿಯಲ್ಲಿ ನಾನು ಜೊತೆಲಿರಬೇಕು ಅಂತ ಅಂದ್ಬಿಟ್ಟು ಅರ್ಚನಾ ತುಂಬಾ ಡೀಪಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಹೇಗಾದರೂ ಮಾಡಿ ನಾನು ಸಾನ್ವಿ ಪುಟ್ಟ ಜೊತೆ ಮಾತಾಡಬೇಕಲ್ಲ ಅಂತ ಅಂದ್ಬಿಟ್ಟು ಫೋನ್ ಕಾಲ್ ಮಾಡೋದಕ್ಕೆ ಕೂಡ ಹೋಗ್ತಾರೆ. ಆದರೆ ಫೋನ್ ಕಾಲ್ ಮಾಡಿದ್ರೆ ಅವರಪ್ಪ ವಿರಾಟ್ ಬೇರೆ ರೀತಿಯೇ ತಿಳ್ಕೊತಾರೆ ಅಂತ ಅಂದ್ಬಿಟ್ಟು ಸಾನ್ವಿ ಪುಟ್ಟಗೆ ವಿಡಿಯೋ ಕಾಲ್ ಮಾಡಿ ಅವರು ಒಂದು ರೆಕಾರ್ಡ್ ಕೂಡ ಮಾಡಿ ಕಳಿಸ್ತಾರೆ. ಇದನ್ನು ನೋಡಿ ಸಾನ್ವಿ ಪುಟ್ಟಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಮಗು ಪ್ರೀತಿಯಿಂದ ಸರಿ ಆಯಿತು ಊಟ ಮಾಡ್ತೀನಿ ಅಮ್ಮ, ನೀವು ಬೆಳಿಗ್ಗೆ ಬೇಗ ಬಂದುಬಿಡಿ ಅಂತ ಅಂದ್ಬಿಟ್ಟು ಹೇಳಿ ಮೆಸೇಜ್ ಕೂಡ ಹಾಕಿ ಊಟ ಮಾಡ್ತಾ ಇರ್ತಾರೆ. ಈ ಕಡೆ ಅರ್ಚನಾಗೆ ಸ್ವಲ್ಪ ಖುಷಿನೂ ಕೂಡ ಆಗ್ತಾ ಇರುತ್ತೆ. ಯಾಕೆಂದರೆ ಒಂದು ಮಗು ಜೀವಕ್ಕೋಸ್ಕರ ನಾನು ಈ ರೀತಿ ಕೆಲಸ ಮಾಡೋದು ಏನು ತಪ್ಪಾಗ್ಬಿಡುತ್ತೆ, ಮುಂದೆ ನಾನು ಕಂಪ್ನಿನಲ್ಲಿ ಕೆಲಸ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಆದರೆ ಒಂದು ಸ್ವಲ್ಪ ನೋವು ಕೂಡ ಇರುತ್ತೆ. ಚಿರುಗೆ ನಾನು ಏನಾದರೂ ದ್ರೋಹ ಮಾಡ್ತಾ ಇದ್ದೀನ, ಚಿರು ನನ್ನ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾನೆ, ನಾನು ಈ ರೀತಿ ಕೆಲಸ ಮಾಡ್ತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಆದರೆ ವಿರಾಟ್ ಮಾತ್ರ ಇಲ್ಲ, ಅರ್ಚನಾ ಅವರು ತುಂಬಾ ಒಂದು ಒಳ್ಳೆ ವ್ಯಕ್ತಿ, ನನ್ನ ಮಗುಗೆ ಈ ರೀತಿ ಅವರು ತಾಯಿಯಾಗಿ ನಡ್ಕೊಳ್ತಾ ಇದ್ದಾರೆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಅವ್ರ ಋಣನ ನಾನು ಯಾವತ್ತಿಗೂ ಕೂಡ ತೀರ್ಸೋದಕ್ಕೆ ಸಾಧ್ಯನೇ ಇಲ್ಲ, ನಾನು ಹೇಗಾದರೂ ಮಾಡಿ ಸಾನ್ವಿ ಪುಟ್ಟಾಗೆ ಒಂದು ಒಳ್ಳೆ ಅಪ್ಪ ಆಗಿ ನಡ್ಕೋಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.